ಯಾರಿಗಾದರೂ ಗಿಡ ಬೇಕಿದ್ರೆ ಹೇಳಿ, ಮಾಡಿಕೊಡುವ. ನಮಸ್ಕಾರ ಸ್ನೇಹಿತರೆ, ಸುಮಾರು 40 ದಿನಗಳ ಹಿಂದೆ ನಾನು ವಾಟರ್ ಆ್ಯಪಲ್ಗೆ ಒಂದು ರಿಂಗ್ ಗ್ರಾಫ್ಟಿಂಗ್ ಮಾಡಿದ್ದೀನಿ. ಅದು ಹೇಗಿದೆ ಅಂತ ತೋರಿಸು ಬನ್ನಿ. ಇದು ನೋಡಿ, ಇದು ವಾಟರ್ ಆ್ಯಪಲ್. ಇದಕ್ಕೆ ಮೊದಲು ನಾನು ಒಂದು ವಿಡಿಯೋ ಮಾಡಿದ್ದೆ, ಇದರ ಎಲ್ಲ ಎಷ್ಟು ಕಾಯಿ ಬಿಡುತ್ತೆ ಅಂತೇಳಿ. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಥರ ಸುಮಾರು 40 ದಿನಗಳ ಹಿಂದೆ ಮಾಡಿರುವಂಥದ್ದು ನೋಡಿ. ಇದು ಹೇಗೆ ಮಾಡೋದು ಅಂತ ಹೇಳಿದರೆ, ನಾನಿಲ್ಲಿ ಸಿಂಪಲಾಗಿ ಒಂದು ವೇಸ್ಟ್ ವಾಟರ್ ಬಾಟ್ಲಿ ಅಂತ ತಗೊಂಡಿದ್ದೇನೆ. ಅದನ್ನೆಲ್ಲ ಕಟ್ ಮಾಡಿ ಅದರೊಳಗೆ ಕೋಕೋ ಫೀಡ್ ಅಂತ ಹೇಳಿದರೆ ನಾವು ಮನೆಯಲ್ಲೇ ಮಾಡ್ಬೋದು. ನಿಮ್ಮಲ್ಲಿ ತೆಂಗಿನ ನಾರನ್ನು, ಅದರ ಪುಡಿ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ, ಅದಕ್ಕೆ ಮೊದಲು ಏನು ಮಾಡಬೇಕಂತೇಳಿ ಹೇಳ್ತೀನಿ ಮತ್ತೆ. ನೋಡಿ, ಈಗ ಹೇಗೆ ಆಗಿದೆ ನೋಡುವ. ಒಂದು ಗೆಲ್ಲನ್ನು ರಿಂಗ್ ಆಗಿ ನಾವು ಅದನ್ನು ಏನು ಮಾಡಬೇಕು, ಅದರ ಸಿಪ್ಪೆಯನ್ನು ತೆಗಿಬೇಕು, ಫುಲ್ಲಾಗಿ ತೆಗಿಬೇಕು. ಮತ್ತು ಆ ಜಾಗದಲ್ಲಿ ನಾವೇನು ಮಾಡಬೇಕಂತ ಹೇಳಿದರೆ, ಆ ಕೋಕೋ ಫೀಡನಿಗೆ ಗಟ್ಟಿಯಾಗಿ ಹಾಕಬೇಕು, ಮತ್ತು ಕವರ್ ಮಾಡಬೇಕು ನೀರು ಹೋಗೋದಾಗಿ. ಈಗ ನಾನು ಇದನ್ನು ಕಟ್ ಮಾಡ್ತೀನಿ, ಮತ್ತು ಬಿಚ್ಚುಗನ ಫಸ್ಟ್ ಬಿಚ್ಚುವ. ನೋಡಿ ಯಾವ ಥರ ಬಂದೆ ಅಂತ ನೋಡಿ. ನಾನಿಲ್ಲಿ ಮನೆಯಲ್ಲಿ ಇರುವಂಥ ಈ ಗಮ್ ಟೇಪನ್ನೆಲ್ಲ ಸುತ್ತಿದ್ದು. ಆ್ಯಕ್ಚುಲಿ ಅದಕ್ಕೆ ಬೇರೆ ಗ್ರಾಫ್ಟಿಂಗ್ ಟೇಪ್ ಅಂತ ಸಿಗುತ್ತೆ, ನಾನು ಅದನ್ನೆಲ್ಲ ಯೂಸ್ ಮಾಡಲಿಲ್ಲ. ವೇಸ್ಟ್ ಬಾಟ್ಲಿ ಮತ್ತು ಪ್ಲಾಸ್ಟಿಕ್ ಮತ್ತು ಗಮ್ ಟೇಪ್. ಇನ್ನೊಂದು ನೀರು ಹೋಗಬಾರ್ದು ಅಂತೇಳಿ ಪ್ಲಾಸ್ಟಿಕ್ ಕೂಡ ಸುತ್ತಿದ್ದೆ. ನೋಡಿ ಎಷ್ಟು ಚಂದ ಬೇರು ಬಂದಿದೆ ನೋಡಿ, ಕಾಣ್ತಾ ಇದೆಯಾ? ಇದರಲ್ಲಿ ಕಟ್ ಮಾಡುವ. ಈಗ ಇದೊಂದು ಸೆಪರೇಟ್ ಆದಂಥ ಒಂದು ಗಿಡ ಆಗುತ್ತೆ. ಇದರಿಂದ ಏನು ಪ್ರಯೋಜನ ಅಂತ ಹೇಳಿದರೆ, ಈಗ ಇದೊಂದು ದೊಡ್ಡ ಮರ ಆಗಿದೆ. ಈಗ ರಿಂಗ್ ಗ್ರಾಫ್ಟಿಂಗ್ ಮಾಡೋದರಿಂದ ಇದರಲ್ಲಿ ಬೇರು ಬಂದಾಗ ಮತ್ತೆ ಅದನ್ನು ಸೆಪರೇಟಾಗಿ ನೆಡ್ಬೋದು. ಆವಾಗ ನಮಗೆ ಬಹಳ ಬೇಗವಾಗಿ ಇದು ಫಲ ಕೊಡುತ್ತೆ. ಅದು ದೊಡ್ಡ ಮರ ಆಗುವವರೆಗೂ ವೆಯ್ಟ್ ಮಾಡಬೇಕಾಗಿಲ್ಲ. ಇದು ಒಂದು ಪ್ರಯೋಜನ ಇರುವಂಥದ್ದು, ಯಾವುದದು, ರಿಂಗ್ ಗ್ರಾಫ್ಟಿಂಗ್ನದ್ದು. ಈಗ ನಾನು ಇದನ್ನು ಕಟ್ ಮಾಡ್ತೀನಿ ಇಲ್ಲಿಂದ. ಎಸ್, ನೋಡಿ, ಇದೊಂದು ಒಳ್ಳೆ ಈಗ ಗಿಡ ಆಗಿದೆ. ಈಗ ಇದನ್ನು ಸೆಪರೇಟಾಗಿ ಒಂದು ಪಾಟಲ್ಲಿ ನಡ್ಬೋದು ಅಥವಾ ಮಣ್ಣಲ್ಲಿ ಕೂಡ ನಡ್ಬೋದು. ಓಕೆ, ಈಗ ಫಸ್ಟ್ ಟೈಮ್ ನಾವು ಮಾಡಿರುವಂಥದ್ದು ಸಕ್ಸಸ್ ಆಗಿದೆ. ತುಂಬ ಚೆನ್ನಾಗಿ ಬೇರು ಬಂದಿದೆ. ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ನೋಡಿ ಹೇಗಂತ ಹೇಳ್ತೀನಿ. ಈಗ ಇದು ಬಾಟ್ಲಿಯನ್ನು ಓಪನ್ ಮಾಡಿ ಅದನ್ನೆಲ್ಲ ಕವರ್ ಮಾಡಿ, ಅದರೊಳಗೆ ಮಣ್ಣಿದೆ. ಈಗ ಬೇಕಿದ್ರೆ ಅದನ್ನು ಹೇಗೆ ಮಾಡೋದು ತೋರಿಸ್ತೀನಿ. ಇಲ್ಲೊಂದು ರೆಂಬೆಗೆ ಇನ್ನೊಂದು ಕಟ್ಟಿದ್ದೀನಿ. ಇದು ನೋಡುವ, ಇದು ಕೂಡ ಬಂದಿದೆ. ಫಸ್ಟ್ ಬಿಚ್ಚುವ. ನೀವು ಯಾವ ಗಿಡಕ್ಕೂ ಕೂಡ ಮಾಡ್ಬೋದು. ಇದು ಒಳ್ಳೆ ಫಸಲು ಕೊಡುವಂಥ ಗಿಡದಲ್ಲಿ ಯಾವ ಮರದ ಗೆಲ್ಲನ್ನು ನೆಟ್ಟರೆ ಅದು ಚಿಗುರಡೆಯುವುದಿಲ್ವ ಅಂಥ ಗಿಡವನ್ನೆಲ್ಲ ಮಾಡ್ಬೋದು. ಈ ನುಗ್ಗೆ ಅದರ ರೆಂಬೆ ಎಲ್ಲ ನೆಟ್ಟರೆ ಅದು ಬದುಕುತ್ತೆ, ರೆಂಬೆ ನೆಟ್ಟರೆ ಬದುಕುತ್ತೆ. ಕೆಲವೊಂದು ಗಿಡಗಳ ರೆಂಬೆಯನ್ನು ಅದು ನಾವು ಬೀಜವೇ ಹಾಕಬೇಕು. ಅಂಥ ಗಿಡವನ್ನು ನಾವು ಈ ಥರ ರಿಂಗ್ ಗ್ರಾಫ್ಟಿಂಗ್ ಮಾಡ್ಬೋದು. ನಿಮಗೆ ಬೇಗ ನಮಗೆ ಫಲ ಸಿಗಬೇಕಿದ್ರೆ
ಪ್ಲಾಸ್ಟಿಕ್ ಸುತ್ತಿತ್ತು ಯಾಕೆ ಅಂತ ಹೇಳಿದರೆ ಇದರೊಳಗೆ ನೀರು ಹೋಗಬಾರ್ದು, ಜೋರು ಮಳೆ ಇತ್ತಲ್ಲ, ಇಲ್ಲದ್ರೆ ಅದರೊಳಗಿನ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗುತ್ತೆ, ಕೆಳಗೆ ಬೀಳುತ್ತೆ. ನೋಡಿ ಇದರಲ್ಲಿ ಕೂಡ ಚಂದ ಬೇರು ಬಂದಿದೆ, ನೋಡಿ ಮೇಲಕ್ಕೆ ಬಂದಿದೆ. ಇದನ್ನು ಕೂಡ ಕಟ್ ಮಾಡುವ ಈಗ. ಒಂದೇ ಏಟಿಗೆ ಏಕ್ ಮಾರ್ ದೊಡ್ಡ ಗಿಡ. ಎಸ್, ಇಲ್ಲೊಂದು ಗಿಡ ಅದಂತೆ ಈಗ ಈಗ ಯಾರಿಗಾದರೂ ಗಿಡ ಬೇಕಿದ್ರೆ ಹೇಳಿ, ಮಾಡಿಕೊಡುವ. ಗೊತ್ತಾಮಂಡ ಬೇರೆ ಬರ್ತಂಡ ತಲೆಗೆ ಬೇರೆ ಗೊತ್ತಾಗ ಇಲ್ಲೊಂದು ಮಾವಿನ ಗಿಡಕ್ಕೆ ರಿಂಗ್ ಗ್ರಾಫ್ಟಿಂಗ್ ಮಾಡಿದ್ದೀನಿ. ಹೇಗಾಗಿದೆ ಗೊತ್ತಿಲ್ಲ, ಅದು ಅದೇ ಥರ ಸಕ್ಸಸ್ ಆಗಿದೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಮಾಡಿದ್ದು ಅದು, ಆದರೆ ಫಸ್ಟ್ ಟೈಮಲ್ಲಿ ಅದು ಸಕ್ಸಸ್ ಆಗಿದೆ. ಭಾಳ ಖುಷಿ ಆಗ್ತಾಯಿದೆ ನನಗೆ. ಇಲ್ಲಿ ಬೇರೆ ಬಂದಿಲ್ಲ ಬಂದಿಲ್ಲ. നല്ല എന്താ അവിടെ ಬಿಡು ಎಲ್ಲಿ ಮಲ್ನಾಡ